ರಾಜ್ಯ ಕಮಲ ಪಡಿಯಲ್ಲಿ ಮತ್ತೆ ಬದಲಾವಣೆಯ ಕೂಗು ಮುನ್ನೆಲೆಗೆ ಬಂದಿದೆ. ಮತ್ತೆ ಜೋರಾಯಿತು ರಾಜ್ಯಾಧ್ಯಕ್ಷ ಸ್ಥಾನದ ಬಿಗ್ ಫೈಟ್. ನೋಡಿ, ಕಮಲ ಪಾಳ್ಯದಲ್ಲಿ ಈಗ ಆಲ್ರೆಡಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನುವಂಥ ಕೂಗು ಪದೇ ಪದೇ ಚರ್ಚೆಗೆ ಗ್ರಾಸ ಆಗ್ತಾ ಇರುತ್ತೆ. ಹೇಗೇನ್ ಈಗ ಬದಲಾವಣೆಯ ಕೂಗು ಕೇಳಿಸ್ತಾ ಇದೆ. ಮತ್ತೆ ಮುನ್ನೆಲೆಗೆ ಬಂದಿದೆ ರಾಜ್ಯಾಧ್ಯಕ್ಷ ಸ್ಥಾನದ ಈ ಚಟಾಪಟಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಗೆ ಬಿಗಿಪಟ್ಟು. ಬಿವೈ ವಿಜಯೇಂದ್ರ ಬದಲಾವಣೆಗೆ ರೆಬೆಲ್ಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ಸೋಮಣ್ಣ ಅವರ ನಡೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಬಿ ಸೋಮಣ್ಣ ಅವರು. ಅಮಿತ್ ಶಾ ಅವರನ್ನ ಭೇಟಿಯಾಗಿರೋದ್ರ ಹಿಂದೆ ಒಂದಷ್ಟು ಕುತೂಹಲ, ಒಂದಷ್ಟು ಪ್ರಶ್ನೆಗಳು ಕೂಡ ನಮ್ಮನ್ನು ಕಾಡ್ತಾ ಇದೆ. ಯಾಕೆ ಅಂತ ಅಂದ್ರೆ, ಕಮಲ ಪಾಳ್ಯದಲ್ಲಿ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟನ್ನ ಏನು ರೆಬೆಲ್ಸ್ ನಾಯಕರು ಹಿಡಿದಿದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗೆ ಅವರು ಏನಾದರೂ ಹೋಗಿದ್ದಾರಾ? ಆ ಎಲ್ಲ ಬೆಳವಣಿಗೆಯನ್ನು ಅವರ ಗಮನಕ್ಕೆ ತರುವಂಥ ಕೆಲಸ ಮಾಡಿದಾರಾ? ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ? ಈಗ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ಈ ವಿಚಾರ ಏನಾದರೂ ಹೈಕಮಾಂಡ್ ಗಮನಕ್ಕೆ ತಂದು ಮತ್ತೆ ಈಗ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಕೂಗೇನಿದೆ, ಅದು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈಗ ಆಲ್ರೆಡಿ ಈ ವಿಚಾರವಾಗಿ ಹೋದಲ್ಲಿ ಬಂದಲ್ಲಿ ಎಲ್ಲ ರೆಬೆಲ್ಸ್ ಟೀಮ್ನಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರು ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಅವರ ನಾಯಕತ್ವ ನಮಗೆ ಇಷ್ಟ ಇಲ್ಲ ಅಂತ. ಅದೊಂದು ಕಡೆ ದಿಢೀರ್ ಅಂತ ಅಮಿತ್ ಶಾ ಅವರನ್ನ ವಿ ಸೋಮಣ್ಣ ಅವರು ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವರು ಭೇಟಿಯಾಗಿದ್ದಾರೆ ವಿ ಸೋಮಣ್ಣ. ಆಗಸ್ಟ್ 11ರಿಂದ ಮುಂಗಾರು ಅಧಿವೇಶನ ನಡೆಯುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಬಿಜೆಪಿ ಬಣ ಬಡಿದಾಟದ ಬಗ್ಗೆ ಕೂಡ ಚರ್ಚೆ ಆಗಿದೆ. ಈ ಬಗ್ಗೆ ಅಮಿತ್ ಶಾ ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಸೋಮಣ್ಣ ಅವರು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದು ಕಡೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಗಸ್ಟ್ 11ರಿಂದ ಮುಂಗಾರು ಅಧಿವೇಶನ ಶುರುವಾಗತ್ತೆ. ಅದರ ಜೊತೆಗೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಜಾಸ್ತಿ ಆಗಿದೆ. ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ ಸದ್ಯ ಬಿಜೆಪಿಯಲ್ಲಿ ಇದೆ. ಆಮೇಲೆ ಅದರ ಜೊತೆಗೇನೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಬಿಜೆಪಿಯಲ್ಲಿ ಬಿಗ್ ಫೈಟ್ ನಡೀತಾ ಇದೆ. ಮತ್ತೆ ಪದೇ ಪದೇ ಆ ವಿಚಾರ ಅಥವಾ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗೇನಿದೆ, ಅದು ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ವಿಚಾರವನ್ನು ಕೂಡ ಅಮಿತ್ ಶಾ ಅವರ ಗಮನಕ್ಕೆ ವಿ ಸೋಮಣ್ಣ ಅವರು ತಂದಿದ್ದಾರಾ, ತಂದಿಲ್ವಾ, ಯಾವ ಕಾರಣಕ್ಕಾಗಿ ಹೋಗಿದ್ರು, ಏನಕ್ಕೆ ಭೇಟಿಯಾದ್ರು, ಯಾಕೆ ದಿಢೀರಂತ ಅಮಿತ್ ಶಾ ಅವರನ್ನ ವಿ ಸೋಮಣ್ಣ ಭೇಟಿಯಾದ್ರು? ನೋಡಿ, ಮತ್ತೆ ಸದ್ದು ಮಾಡ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನದ ಫೈಟು. ಅವರ ಹೆಸರು ಕೂಡ ಇದೆ. ಇದೇ ಕಾರಣಕ್ಕಾಗಿ ಅವರೇನಾದರೂ ಭೇಟಿಯಾಗಿದ್ದಾರಾ ಗೊತ್ತಿಲ್ಲ. ಹಾಗಾಗಿ ಕುತೂಹಲ ಮೂಡಿಸ್ತಾ ಇದೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಈ ನಡೆ. ಯಾಕೆ ದಿಢೀರಂತ ಭೇಟಿಯಾದ್ರು? ಆಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಒಂದು ಕಡೆ ವಿಪಕ್ಷ ನಾಯಕರು, ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ನಡುವೆ ಹೊಂದಾಣಿಕೆಯ ಕೊರತೆ ಇದೆ. ಅದು ಹೋದಲ್ಲಿ ಬಂದಲ್ಲಿ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಈ ಬೆಳವಣಿಗೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಬಿಜೆಪಿ ಪಕ್ಷ ಯಾವುದೇ ರೀತಿಯಾದಂಥ ಹೋರಾಟಗಳನ್ನು, ಸರ್ಕಾರವನ್ನು ಶೇಕ್ ಮಾಡುವಂಥ ಮಟ್ಟಿಗೆ ಏನು ಹೋರಾಟಗಳು ನಡೀತಾ ಇಲ್ಲ. ಯಾವುದಾದ್ರೂ ಒಂದು ವಿಚಾರಕ್ಕೆ ಹೋರಾಟ ಮಾಡಿದ್ರೆ ಸರ್ಕಾರದ ವಿರುದ್ಧ ಕೇವಲ ಬೆರಳೆಣಿಕೆ ಮಂದಿಯಷ್ಟು ಮಾತ್ರ ಸೇರ್ತಾರೆ. ಸೊ ಅಷ್ಟು ಇಂಪ್ಯಾಕ್ಟ್ ಆಗ್ತಾ ಇಲ್ಲ, ಅಥವಾ ಆ ಮಟ್ಟಿಗಿನ ನಾಯಕತ್ವವನ್ನು ಅವರು ನಿಭಾಯಿಸ್ತಾ ಇಲ್ಲ ಅನ್ನುವಂಥದ್ದು ರೆಬೆಲ್ಸ್ ಟೀಮ್ನಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರ ಒಂದು ಹೇಳುವಂಥ ವಿಚಾರ. ಅದರ ಜೊತೆಗೆ ವಿಜಯೇಂದ್ರ ಅವರು ಕೂಡ ಹೇಳ್ತಾ ಇರ್ತಾರೆ, ಇಲ್ಲ, ನಾನು ರಾಜ್ಯಾಧ್ಯಕ್ಷನಾಗಿ ನನ್ನ ಕರ್ತವ್ಯ ಏನಿದೆ, ಹೈಕಮಾಂಡ್ ಕೊಟ್ಟಿರುವಂಥ ನನ್ನ ಜವಾಬ್ದಾರಿಯನ್ನು ನಾನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೀನಿ. ಪಕ್ಷದ ಕಾರ್ಯಕರ್ತರಿಗೂ ಕೂಡ ನನ್ನ ನಾಯಕತ್ವ ಸಮಾಧಾನ ತರಿಸಿದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನನಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದೆ. ನಾನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತೀನಿ ಎನ್ನುವಂಥ ವಿಶ್ವಾಸ ನನಗಿದೆ ಅಂತ. ಆಮೇಲೆ ಮತ್ತೊಂದು ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆದಮೇಲೆ ಈಗ ಸದ್ಯ ಇರುವಂಥ ಪರಿಸ್ಥಿತಿ ಏನಿದೆ ಅಥವಾ ಏನೇನು ತೊಂದರೆಗಳಿದೆ
ಅದೆಲ್ಲ ಕೂಡ ಸರಿ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ರು. ಬಟ್ ಇದು ಸದ್ಯ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ತಣ್ಣಗಾಗಿತ್ತು. ಬಟ್ ಎಗೇನ್ ಈಗ ಅಮಿತ್ ಶಾ ಅವರನ್ನು ವಿ ಸೋಮಣ್ಣ ಅವರು ಭೇಟಿ ಮಾಡಿದ್ದಕ್ಕಾಗಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂತೆ ಕಾಣಿಸ್ತಾ ಇದೆ. ಅವರ ಹೆಸರು ಕೂಡ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವಿವೇಕ್, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ತಣ್ಣಗಾಗಿತ್ತು. ಎಗೇನ್ ಈಗ ಮತ್ತೆ ಬಿಜೆಪಿಯಲ್ಲಿ ಬಡ ಬಡಿದಾಟದ ವಿಚಾರ ಸದ್ದು ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಕೇಳಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಭೇಟಿಯಾಗಿದ್ದಾರೆ, ಏನು ಮಾಹಿತಿ ಸಿಕ್ಕಿದೆ ವಿವೇಕ್? ಎಸ್ ಪ್ರಭು, ಕಳೆದ 1 ವರ್ಷದಿಂದ ಕೂಡ ಅಷ್ಟೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಒಂದು ಪಟ್ಟನ್ನು ರೆಬಲ್ಸ್ ತಂಡ ಹಿಡಿದಿದ್ರೆ, ಇನ್ನೊಂದು ಕಡೆ ಎಲ್ಲೋ ತೆರೆಮರೆಯಲ್ಲೂ ಕೂಡ ತಟಸ್ಥ ಬಣ ಕೂಡ ಕೆಲಸ ಮಾಡ್ತಾ ಇತ್ತು. ವಿಜೇಂದ್ರ ಅವ್ರಿಗೆ ಬದಲಾವಣೆ ಮಾಡಬೇಕು ಅಂತ ಒಂದಿಷ್ಟು ದಿನಗಳ ಹಿಂದೆ, ಅಂದರೆ ಕಳೆದ ತಿಂಗಳು ಅಂತ್ಯದಲ್ಲಿ ಒಂದಿಷ್ಟು ಗೊಂದಲ ಕೂಡ ಪ್ರಾರಂಭವಾಗಿತ್ತು. ವಿಜೇಂದ್ರ ಅವರು ಇನ್ನೇನು ಬದಲಾವಣೆ ಆಗ್ತಾರೆ 2-3 ದಿನಗಳಲ್ಲೇ ಅನ್ನೋ ಒಂದು ಲೆವೆಲಿಗೂ ಕೂಡ ತಲುಪಿತ್ತು. ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಸಾಕಷ್ಟು ಜನರ ಹೆಸರು ಕೂಡ ಕೇಳಿಬಂದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ವಿ ಸೋಮಣ್ಣ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಇದ್ರು. ಬಹುತೇಕ ಕೇಂದ್ರದ ನಾಯಕರಿಗೂ ಕೂಡ ಅವರು ಕೇಂದ್ರದ ನಾಯಕರ ಜೊತೆ ಸಂಪರ್ಕದಲ್ಲೇ ಇದ್ರು. ಮತ್ತೆ ಅವರೇ ಇನ್ನೇನು ಬಹುತೇಕವಾಗಿ ವಿ ಸೋಮಣ್ಣ ಅವರೇ ರಾಜ್ಯಾಧ್ಯಕ್ಷರು ಆಗ್ತಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ರಾಜ್ಯದಲ್ಲಿ ಹೆಚ್ಚಾಗಿದ್ದು. ತದನಂತರ ಈಗ ಒಂದು 15 ದಿನದಿಂದ ಕೂಡ ಅಷ್ಟೇ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಎಲ್ಲ ಒಂದು ಕಡೆ ಸೈಲೆಂಟ್ ಕೂಡ ಆಗಿತ್ತು. 1 ವಾರದ ಹಿಂದೆ ಅಷ್ಟೇ ರೆಬಲ್ ತಂಡದ ನಾಯಕರು ಕೂಡ ಹೋಗಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡಿದ್ರು. ತದನಂತರ ಅಶೋಕ್ ಅವರು ಭೇಟಿ ಮಾಡಿದ್ರು, ಶ್ರೀರಾಮುಲು ಭೇಟಿ ಮಾಡಿದ್ರು. ಬಹುತೇಕ ರಾಜ್ಯದ ನಾಯಕರು ಈಗಾಗಲೇ ಏನು ವಿಜೇಂದ್ರದ ನಾಯಕತ್ವವನ್ನು ಯಾರ್ಯಾರು ಒಪ್ಪಿರಲಿಲ್ಲ ಆ ಎಲ್ಲ ನಾಯಕರು ಕೂಡ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡಿದ್ರು. ತದನಂತರ ಈಗ ಶುಕ್ರವಾರ ಹೋಗಿ ವಿ ಸೋಮಣ್ಣನವರು ಅಮಿತ್ ಶಾ ಅವರಿಗೆ ಭೇಟಿ ಮಾಡಿರೋದು ಇನ್ನಷ್ಟು ಕುತೂಹಲ ಹೆಚ್ಚಿಸಿದೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅಂತಲೇ ಹೇಳ್ಬೋದು. ಈಗಾಗಲೇ ರಾಜ್ಯದಲ್ಲಿ ಹೆಚ್ಚಾಗಿರುವ ಚರ್ಚೆ ಬೆನ್ನಲ್ಲೇ ಅಮಿತ್ ಶಾ ಅವ್ರಿಗೆ ಹೋಗಿ ಭೇಟಿ ಮಾಡಿರೋದು. ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಆಗುವಂಥ ಬದಲಾವಣೆಗೋಸ್ಕರ ಚರ್ಚೆ ಮಾಡೋದಕ್ಕೆ ಹೋದ್ರ ವಿ ಸೋಮಣ್ಣ ಜೊತೆ, ಅಥವಾ ಈಗಾಗಲೇ ಆಗಸ್ಟ್ 11ನೇ ತಾರೀಕಿಂದ ಅಧಿವೇಶನ ಕೂಡ ಪ್ರಾರಂಭವಾಗಲಿದೆ. ಅಧಿವೇಶನದಲ್ಲಿ ಯಾವ್ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅಂತ ರಾಜ್ಯದ ನಾಯಕರಿಗೆ ಒಂದಿಷ್ಟು ಟಾಸ್ಕ್ಗಳನ್ನು ಅಮಿತ್ ಶಾ ಅವರು ಹೇಳಿ ಕಳಿಸಿದ್ದಾರೆ ವಿ ಸೋಮಣ್ಣನವರ ಜೊತೆ ಅಂತ ಒಂದಿಷ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ. ಅದರ ಜೊತೆ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದ ಫೈಟ್ನ ನಡುವೆ ಈಗ ಅಮಿತ್ ಶಾ ಅವ್ರಿಗೆ ಭೇಟಿ ಮಾಡಿರೋದು ಇನ್ನಷ್ಟು ಕುತೂಹಲವನ್ನು ಕೂಡ ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು ಪ್ರಭು. ಇವಾಗ ಇನ್ನೊಂದು ವಿಚಾರ, ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಅದರ ಜೊತೆಗೆ ಇಲ್ಲಿ ಕೇವಲ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತ್ರ ಚರ್ಚೆ ಆಗಿದೆ ಅಂತ ಹೇಳಕ್ಕೂ ಬರಲ್ಲ. ಯಾಕಂತಂದರೆ ಈಗ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೂಡ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ನಿರಂತರ ಪ್ರಯತ್ನಗಳನ್ನು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಾಲು ಮೀಟಿಂಗ್ಗಳನ್ನು ಮಾಡಿತ್ತು. ಬಟ್ ಅದು ಯಾವುದೂ ಕೂಡ ಫಲ ಕೊಟ್ಟಂತೆ ಕಂಡು ಬರ್ತಾ ಇಲ್ಲ. ಎಸ್, ಖಂಡಿತವಾಗ್ಲೂ ಪ್ರಭು. ಪ್ರಹ್ಲಾದ್ ಜೋಶಿ ಅವರ ನೇತೃತ್ವ ಹಾಗೂ ಸದಾನಂದ ಗೌಡ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ಅವರು ಒಂದಿಷ್ಟು ಟಾಸ್ಕನ್ನು ಕೂಡ ಕೊಟ್ಟಿದ್ರು. ರಾಜ್ಯದಲ್ಲಿ ಈಗಾಗಲೇ ಎಲ್ಲೆಲ್ಲಿ ಸಮನ್ವಯತೆ ಕೊರತೆ ಇದೆ ಇದೆಲ್ಲವನ್ನು ಸರಿಪಡಿಸಿ ಅಂತ ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ ಅವರಿಗೆ ಒಂದು ಬಿಗ್ ಟಾಸ್ಕನ್ನೇ ಕೊಟ್ಟಿದ್ರು. ಆ ಟಾಸ್ಕ್ನ ನೆಪದಲ್ಲಿ ಈಗಾಗಲೇ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ಅವರು ಕೂಡ ಭಾಗಿಯಾಗಿದ್ದರು. ತದನಂತರ ಎಲ್ಲೂ ಕೂಡ ರೆಬಲ್ಸ್ಗಳು ಸೈಲೆಂಟ್ ಆಗಿರಲಿಲ್ಲ. ಈಗಾಗಲೇ ನುಸುಳುಕೋರರ ವಿಚಾರದಲ್ಲಿ ಏನು ಹೋರಾಟವನ್ನು ನಡೆಸ್ತಿದ್ರು ಆ ಹೋರಾಟವನ್ನು ನಿರಂತರವಾಗಿ ಕೈಗೆ ತೆಗೆದುಕೊಂಡು ಮತ್ತೆ ಅರವಿಂದ್ ಲಿಂಬಾವಳಿ ಅವರ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಕೂಡ ಮಾಡಿದ್ರು. ಅದು ಕೂಡ ರೆಬಲ್ಸ್ನ ಶಕ್ತಿ ಪ್ರದರ್ಶನ ಅಂತ ಎಲ್ಲ ಒಂದು ಕಡೆ ಮಾತುಗಳಿಗೆ ಈಡಾಯಿತು ಅಂತಲೇ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಇನ್ನು ದಾವಣಗೆರೆಯಲ್ಲೂ ಕೂಡ ಅಷ್ಟೇ GM ಸಿದ್ದೇಶ್ವರ್ ಅವರ ಹುಟ್ಟು ಹಬ್ಬವನ್ನು ಕೂಡ ಆಚರಿಸಿದ್ರು. ಅದು ಕೂಡ ರೆಬಲ್ಸ್ನ ಶಕ್ತಿ ಪ್ರದರ್ಶನ ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬಂತು. ತದನಂತರ ಎಲ್ಲ ಒಂದು ಕಡೆ ಈ ಎಲ್ಲ ಬೆಳವಣಿಗೆಗಳು ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿದ್ದು ಅಂತಲೇ ಹೇಳ್ಬೋದು. ಈಗಾಗಲೇ ನಡೀತಕ್ಕಂಥ ಬೆಳವಣಿಗೆಗಳು ಈಗಾಗಲೇ ಏನು ವಿಜೇಂದ್ರ ವಿರುದ್ಧ ಸಿಡಿದಿದ್ದಿರುವ ಬಣ ಆಗಿರ್ಬೋದು ಮತ್ತು ತಟಸ್ಥ ಬಣ ಆಗಿರ್ಬೋದು, ಇವರೆಂದೂ ಕೂಡ ವಿಜೇಂದ್ರ ಅವರ ಜೊತೆಗೆ ನಡೆಯುವಂಥ ಕೆಲಸ ಆಗಿರ್ಬೋದು ಅಥವಾ ವಿಜೇಂದ್ರ ಅವ್ರಿಗೆ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಿರ್ಬೋದು, ಇದೆಲ್ಲೂ ಕೂಡ ನಡೀತಾ ಇಲ್ಲ. ಸಾಕಷ್ಟು ದಿನಗಳಿಂದ ಹೈಕಮಾಂಡ್ಗೂ ಕೂಡ ಒಂದಿಷ್ಟು ದೊಡ್ಡ ಮಟ್ಟದ ಹೈ ಟೆನ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಒಂದು ವೇಳೆ ಏನಾದರೂ ವಿಜೇಂದ್ರ ಅವ್ರಿಗೆ ಬದಲಾವಣೆ ಮಾಡಿದ್ರೆ ಯಾರಿಗೆ ಸೂಕ್ತವಾದಂಥ ಅಭ್ಯರ್ಥಿ ಯಾರಿದ್ದಾರೆ ನಮ್ಮ ಬಳಿ ರಾಜ್ಯಾಧ್ಯಕ್ಷ ಮಾಡೋದಕ್ಕೆ ಅಂತ ಒಂದಿಷ್ಟು ಟೆನ್ಷನ್ ಆಗಿದ್ರೆ, ಮತ್ತೆ ವಿಜೇಂದ್ರ ಅವರಿಗೆ ಏನಾದರೂ ಮುಂದುವರಿಸಿದ್ರೆ ಇನ್ನೂ ಅತಿ ಹೆಚ್ಚು ರಾಜ್ಯದಲ್ಲಿ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿದೆಯಾ ಅಂತ ಒಂದಿಷ್ಟು ಟೆನ್ಷನ್ ಕೂಡ ಹೈಕಮಾಂಡ್ಗೆ ಆಗಿದೆ ಅಂತಲೇ ಹೇಳ್ಬೋದು ಪ್ರಭು. ಈಗ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ವಿ ಸೋಮಣ್ಣ ಅವರು. ಈ ಒಂದು ನಡೆ, ವಿ ಸೋಮಣ್ಣ ಅವರ ನಡೆ ಏನಿದೆ ಅದು ಬಿಜೆಪಿ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಸದ್ಯ ಈಗ ಬಿಜೆಪಿಲಿರುವಂಥ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ? ಸದ್ಯದ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ಈಗಾಗಲೇ ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋ ಒಂದು ಕೂಗು ರಾಜ್ಯದಲ್ಲಿ ಹೆಚ್ಚಾಗಿತ್ತು. ಈ ಸಂದರ್ಭದಲ್ಲಿ ವಿ ಸೋಮಣ್ಣನವರು ಕೂಡ ಒಬ್ಬರು ಅಭ್ಯರ್ಥಿ ಕೂಡ ಆಗಿದ್ರು ಮತ್ತು ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ವಿ ಸೋಮಣ್ಣ ಅವರು ಕೂಡ ಇದ್ರು. ಅವರಿಗೆ ಅಮಿತ್ ಶಾ ಅವ್ರಿಗೆ ಭೇಟಿ ಮಾಡಿರೋದು ಇದು ತೀವ್ರ ಕುತೂಹಲಕ್ಕೆ ಈಡು ಮಾಡುವಂಥ ಸಾಧ್ಯತೆಗಳಿದೆ. ಯಾವುದೇ ಒಂದು ಅವರ ರಾಜಕೀಯ ಬೇರೆ ಕೆಲಸದ ರೂಪದಲ್ಲೂ ಕೂಡ ಅವರು ಹೋಗಿ ಅಮಿತ್ ಶಾ ಅವ್ರಿಗೆ ಭೇಟಿ ಮಾಡಿದ್ರು ಸಹ ಇಲ್ಲಿ ಚರ್ಚೆ ಆಗುವಂಥ ಒಂದೇ ಒಂದು ವಿಚಾರ ಏನಂತೆ, ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಇದ್ದಂಥ ಸೋಮಣ್ಣ ಅವರು ಅಮಿತ್ ಶಾಗೆ ಭೇಟಿ ಮಾಡಿದರೆ ಇದಿನ್ನಷ್ಟು ಕುತೂಹಲ ಮೂಡಿಸಿದೆ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ
ಬಿಜೆಪಿ ಪಾಳ್ಯದಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಅದನ್ನು ಹೊರತುಪಡಿಸಿ ಇನ್ನು ವಿಜೇಂದ್ರ ಅವರ ಒಂದು ನಡೆ ನುಡಿಗಳನ್ನು ಗಮನಿಸ್ತಾ ಹೋದರೆ ಕಳೆದ ಒಂದು ತಿಂಗಳಿಂದ ಕೂಡ ಇನ್ನೂ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ವಿಜೇಂದ್ರ ಅಂತಲೇ ಹೇಳ್ಬೋದು ಪ್ರಭು. ಜೊತೆಗೆ ವಿಜೇಂದ್ರ ಅವರು ಪ್ರತಿಯೊಂದು ಹೇಳಿಕೆಗಳನ್ನು ನೀಡಿದಂಥ ಸಂದರ್ಭದಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ನಾವೆಲ್ಲರೂ ಒಟ್ಟಾಗಿದ್ದೀವಿ ಅಂತ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ನೀಡ್ತಿದ್ದಾರೆ. ಎಲ್ಲ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಕೂಡ ವಿಜೇಂದ್ರ ಅವರು ಮುಂದಾಗಿದ್ದಾರಾ ಅಥವಾ ಹೈಕಮಾಂಡಿಂದ ಏನಾದರೂ ಸೂಚನೆ ಬಂದಿದೆಯಾ ಅಥವಾ ಹಿರಿಯ ನಾಯಕರು ಏನಿದ್ದಾರೆ ಅವರೆಲ್ಲ ನೀವು ವಿಶ್ವಾಸವಾಗಿರಿ ಮತ್ತು ವಿಶ್ವಾಸದಂತೆ ಎಲ್ಲ ಶಾಸಕರು ಆಗಿರ್ಬೋದು ಮತ್ತು ಹಿರಿಯ ಮಾಜಿ ಸಚಿವರುಗಳಾಗಿರ್ಬೋದು ಇವರೆಲ್ಲರ ಜೊತೆ ವಿಶ್ವಾಸವಾಗಿ ನಡೆದುಕೊಳ್ಳಿ, ಇದೇನಾದರೂ ನಿಮಗೆ ಡ್ಯಾಮೇಜ್ ಕಂಟ್ರೋಲ್ ಆಗುವಂಥ ಸಾಧ್ಯತೆಗಳೇ ಮತ್ತೆ ನಿಮಗೆ ಪಾಸಿಟಿವ್ ಆಗಿ ಹೈಕಮಾಂಡ್ ನೋಡುವಂಥ ಚಾನ್ಸಸ್ ಇದೆ ಅಂತ ಏನಾದರೂ ಒಂದಿಷ್ಟು ಹೈಕಮಾಂಡ್ ನಾಯಕರಾಗಿರ್ಬೋದು ಮತ್ತು ಹಿರಿಯ ನಾಯಕರಾದಂಥ ಸದಾನಂದ ಗೌಡ ಆಗಿರ್ಬೋದು ಮತ್ತು ಯಾರು ಹಿರಿಯ ನಾಯಕರಿದ್ದಾರೆ ಇವರೆಲ್ಲ ಒಂದಿಷ್ಟು ಸಲಹೆ ಕೂಡ ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರಲ್ಲಿ ಮತ್ತೆ ಇನ್ನಷ್ಟು ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗಿದೆ ಅನ್ನೋ ಒಂದು ಈ ಚರ್ಚೆ ಕೂಡ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಹೆಚ್ಚಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ವಿವೇಕ್.